ಕಳೆದ ಭಾಗದಲ್ಲಿ ನಾವು ನೋಡಿದ 2 ವಿಷಯಗಳು ದೇವರು 23ನೇ ಕೀರ್ತನೆಗಳ ಪ್ರಕಾರ ದೇವರು ಕೊಡುವಂಥ ಬ್ಲೆಸ್ಸಿಂಗ್ಸ್ ಆಶೀರ್ವಾದಗಳು ಅನುಗ್ರಹಿಸಬಹುದಂತ ಕಾರ್ಯಗಳಿತ್ತು. ಅದರಲ್ಲಿ ಕಳೆದ ಭಾಗದಲ್ಲಿ ನಾವು 2 ವಿಷಯ ನೋಡಿದ್ದೀವಿ. ಆ 2 ವಿಷಯನೂ ಒಂದನೇ ವಾಕ್ಯದಲ್ಲಿ ಇತ್ತು. ಒಂದು ಯೆಹೋವನು ನನ್ನ ಕುರುಬ ಅಂತ ಹೇಳಿ ನಮಗೆ ಒಬ್ಬ ಕುರುಬನಾಗಿರುವಂಥ ದೇವರು ನಮಗಿದ್ದಾರೆ. ಅದ್ರ ಬಗ್ಗೆ ನಾವು ನೋಡಾಯಿತು. ಎರಡನೇದಾಗಿ ನನಗೆ ಕೊರತೆ ಇರುವುದಿಲ್ಲ. ಯಾಕೆಂದ್ರೆ ನನಗೆ ಏನ್ ಬೇಕಾಗಿರೋದು ನಾವು ಹೆಚ್ಚಾಗಿ ಆಸೆ ಪಡುವಾಗ ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಬರೋದು. ಬಟ್ ನಮ್ಮ ಅವತ್ತಿನ ದಿವಸಕ್ಕೆ ನಮ್ಗೆ ಏನ್ ಬೇಕಾಗಿರೋದಂತ ಯೋಚನೆ ಮಾಡುವಾಗ ಅದೆಲ್ಲ ಒದಗಿಸಿ ಕೊಡುವಂತ ಆ ದೇವರು. ಪ್ರಿಯರೇ, ಇವತ್ತು 3ನೇ ವಿಷಯ, ಅದು 2ನೇ ವಾಕ್ಯದಲ್ಲಿ 23. 2ನೇ ವಾಕ್ಯದಲ್ಲಿ ಆತನು ಹಸಿರುಗಾವಲುಗಳಲ್ಲಿ ತನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರ ಮಾಡುತ್ತಾನೆ. ಎಷ್ಟೊಂದು ಅನುಗ್ರಹವನ್ನು, ಕೃಪೆಯನ್ನು ಇರುವಂತ ಒಂದು ವಾಕ್ಯವಿದು. ಯಾಕಂದ್ರೆ ದೇವರು ನಮ್ಮನ್ನು ನಡೆಸುವಂತ ಒಂದು ರೀತಿ, ಇಲ್ಲಾಂದ್ರೆ ಕೇರ್ ಮಾಡುವಂತ ಒಂದು ರೀತಿ. ಇದರಲ್ಲಿ ಈ ವಾಕ್ಯದಲ್ಲಿ ನಾವು ಬೇಸಿಕ್ ಆಗಿ ಮೊದಲೇ ನೋಡುವಾಗ ನಮ್ಗೆ ಸಿಕ್ಕಂತ ಒಂದು ವಿಷಯ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಕಾಪಾಡುತ್ತಾ, ದೇವರು ನಿಜವಾದ ಸಮಾಧಾನವನ್ನು ಕೊಡುವ ದೇವರು, ಒಳ್ಳೆ ವಿಶ್ರಾಂತಿಯನ್ನು ಕೊಡುವಂತ ದೇವರು, ಜನರಲ್ ಗೈಡ್ಲೈನ್ಸ್, ಒಳ್ಳೆ ರೀತಿಯಲ್ಲಿ ನಾವು ಹೋಗುವಂತ ಮಾರ್ಗ ನಿರ್ದೇಶವನ್ನು ಕೊಡುವಂತ ದೇವರಾಗಿದ್ದಾರೆ ಈ ವಾಕ್ಯದಲ್ಲಿ. ಇದರಲ್ಲಿ ನಾವು 2 ವಿಷಯ ನಾವು ನೋಡ್ತೀವಿ. ಒಂದು, ಹಸಿರುಗಾವಲು. ಈ ಹಸಿರುಗಾವಲು ಅಂತ ಹೇಳೋ ನಿಮಗೆ ಎಲ್ಲರಿಗೂ ಗೊತ್ತು, ಒಳ್ಳೆ ಗ್ರೀನರಿ ಆಗಿರೋದಂತ, ಎಸ್ಪೆಷಲಿ ಕುರಿಗಳಿಗೆಲ್ಲ ಮೇಲಿಕ್ಕಿರೋದಂತ ಅಷ್ಟೊಂದು ಚೆನ್ನಾಗಿರೋದಂತ ಜಾಗ. ಅದು ಪ್ಲೇನ್ ಆಗಿರುತ್ತೆ, ಕಾಡು ತರ ಇರಲ್ಲ. ಅದು ಈ ಕುರಿಗಳಿಗೆ ಏನ್ ಬೇಕಾಗಿರೋದು ಹುಲ್ಲುಗಳು ಮಾತ್ರ ಇರುತ್ತೆ, ಕಾಡುಗಳು ಬೆಳೆದಿರೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಜಾಗ. ಇಲ್ಲಿ ಹಸಿರುಗಾವಲು ಅಂತ ಹೇಳುವಾಗ ಈ ವಿಶೇಷವಾಗಿ ಅಲ್ಲಿ ಏನಂತ ಹೇಳೋದಂದ್ರೆ, ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ ಅಂತ ಹೇಳುವಾಗ ಇಲ್ಲಿ ಕುರಿಗಳು ಯಾವತ್ತೂ ಅವ್ರದೊಂದು ಸ್ಪೆಷಾಲಿಟಿ ಇದೆ. ಎಲ್ಲೆಲ್ಲೋ ಹೋಗಿ ಯಾವುದೋ ಒಂದು ಕಡೆ ಮಲಗಲ್ಲ. ಅದಕ್ಕೆ ಸೇಫ್ ಆಗಿ ಇಂಥ ಜಾಗದಲ್ಲಿ ನಾನು ಧೈರ್ಯವಾಗಿ ಮಲಗಬಹುದು ಹಂಗೆ ಮಲಗಬಹುದು ಅಂತ ಅನ್ಸಿದ್ರು ಹೊಟ್ಟೆ ತುಂಬಲಿಲ್ಲ ಅಂತ ಹೇಳಿದ್ರೆ ಅದು ಮಲಗಲ್ಲ. ಹೊಟ್ಟೆ ತುಂಬದಂಗ ಸುತ್ತಾಡಿ ಏನೇನೋ ತಿನ್ಕೊಂಡು ಬಂದು ಸೇಫ್ ಆಗಿರೋದೊಂದು ಜಾಗದಲ್ಲಿ, ಕಾಮ್ ಆಗಿರೋದೊಂದು ಜಾಗದಲ್ಲಿ ಕುರಿ ಮಲಗೋದು. ಸೊ ಇಲ್ಲಿ ಕುರುಬನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾಗಿರುವಂತ ಆಹಾರವನ್ನು ಒದಗಿಸಿ ಸುರಕ್ಷಿತವಾಗಿರುವಂತ ಒಂದು ಜಾಗಕ್ಕೆ ಸೇರಿಸಿ ಕಾಯ್ತಾ ಇರ್ತಾನೆ. ಬೇರೆ ಪ್ರಾಣಿಗಳು ಬಂದು ಏನು ಮಾಡಬಾರ್ದು. ಇದು ಆ ಕುರಿಗಳಿಗೋಸ್ಕರ ಮಾಡುವಂತ ಒಂದು ಕಾರ್ಯ. ಇಲ್ಲಿ ನಮಗೆ ಹೇಳ್ತಾರೆ ಅಂತೇಳಿ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸ್ತಾನೆ ಅಂತ ಹೇಳ, ವಿಶ್ವಾಸಿಗಳಾಗಿರುವ ದೇವರ ಮಕ್ಕಳಾಗಿರುವನ್ನೇ ಯೆಹೋವ ದೇವರು ನಮ್ಮನ್ನ ಎಷ್ಟು ಪ್ರೊಟೆಕ್ಟ್ ಆಗಿ, ನಮ್ಮನ್ನ ಎಷ್ಟು ಕಾಪಾಡಿ, ನಮಗೆ ಬೇಕಾಗಿರೋದೆಲ್ಲ ಒದಗಿಸಿಕೊಡು ಧೈರ್ಯವಾಗಿರುವಂತ ಒಂದು ಜಾಗದಲ್ಲಿ ನಮ್ಮನ್ನ ಮಲಗಿಸುವಂತ, ಇಲ್ಲದ್ರೆ ನಮಗೆ ಒಂದು ಜಾಗ ಕೊಡುವಂತ ವಿಷಯ. ಎರಡನೇದಾಗಿ ನಾವು ನೋಡುತ್ತಾ ಇರೋದ್ರಲ್ಲಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ. ಇದು ಈ ಕುರಿನ ಒಂದು ಸ್ಪೆಷಾಲಿಟಿ. ತುಂಬಾ ಮೇಲೆಯಿಂದ ಬೀಳ್ತಾ ಇರೋದು ವಾಟರ್ ಫಾಲ್ ಇಂದನೋ, ಇಲ್ಲದ ತುಂಬಾ ಜೋರಾಗಿ ಹರಿತಾ ಇರೋ ನದಿಗಳಿಂದನೋ ಈ ಕುರಿಗಳು ನೀರು ಕುಡಿಯಲ್ಲ, ಹೆದರಿಕೆ ಅದಕ್ಕೆ. ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲಾದ್ರೂ ನೀರು ಬಾವಿಗಳಾಗ್ಲಿ, ಇಲ್ಲಾಂದ್ರೆ ಎಲ್ಲಾದ್ರೂ ಈ ನೀರು ಒಂದು ಸೈಡಲ್ಲಿ ನಿಂದಿರೋ ಜಾಗದಲ್ಲಿ ಇರುತ್ತಲ್ಲ, ಅಲ್ಲಿ ಹೋಗಿ ಸೈಲೆಂಟ್ ಆಗಿ ನೀರು ಕುಡಿಯೋದು. ನೀವು ನೋಡೋದು ಈ ಕಾಡು ಪ್ರಾಣಿಗಳಾದ್ರೂ ಇರ್ಬೋದು, ಈ ಜಿಂಗೆ ಎಲ್ಲ ನೀರು ಕುಡಿಯಲಿಕ್ಕೆ ಬರುವ ಸೈಡಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ನೀರು ಹರಿಯದಲ್ಲಿ ಇರೋ ಜಾಗದಲ್ಲಿ ಸೈಲೆಂಟ್ ಆಗಿರೋ ಜಾಗದಲ್ಲಿ ಹೋಗಿ ನೀರು ಕುಡ್ಕೊಂಡು ಹೋಗ್ತಾರೋ, ಆ ಒಂದು ಜಾಗದಲ್ಲಿ ಅದೇ ರೀತಿಯಲ್ಲಿ ಯಾವ ಹೆದರಿಕೆ ಇಲ್ಲದಲ್ಲಿರುವಂತ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ, ಅಂದ್ರೆ ಇಲ್ಲೊಂದು ಸಮಾಧಾನ, ಸಂತೋಷವನ್ನು, ಇದು ಯಾರು ಈ ಕುರುಬನ ಕರ್ಕೊಂಡೋಗಿ ಬಿಡುವಂತ ಜಾಗ. ಕುರಿಗಳಿಗೆಲ್ಲ ನೀರು ಕುಡಿಬೇಕು ಅಂದಿರುವಾಗ ಆ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಬೇಕಾಗಿರೋದಂತ ಆ ನೀರನ್ನು ತೋರಿಸಿ ಕೊಡುವಂತ ಜವಾಬ್ದಾರಿನೂ ಕುರುಬನಿಗಿದೆ. ಇಲ್ಲಿ ಅವಾಗ ಈ ಒಳ್ಳೆ ಕುರುಬನಾಗಿ ಹುಡುಕಿ ಶಾಂತವಾಗಿರುವ, ವಿಶ್ರಾಂತಿಕರವಾಗಿರುವ ನೀರುಗಳ ಬಳಿಗೆ ಕರ್ಕೊಂಡು ಹೋಗುವಂಥದ್ದು ಈ ಕುರುಬನ್ ಮಾಡದಾದ್ರೆ, ಇಲ್ಲಿ ಕುರುಬನ ಕೆಲಸ ಏನು? ಈ ಕೇಳಿದಂತ 2 ವಿಷಯಗಳು, ಒಂದು ಆಹಾರ ಮತ್ತೆ ಧೈರ್ಯ, ಒಂದು ಪ್ರೊಟೆಕ್ಷನ್, ಅದೇ ರೀತಿಯಲ್ಲಿ ಕಾಮ್ ಅಂಡ್ ಕ್ವೈಟ್ ಆಗಿರೋದಂತ ಒಂದು ವಾತಾವರಣ. ಇದು ನೋಡಿ, ಅದೇ ಕೆಲಸ ನಮ್ಮ ದೇವರ ಮಕ್ಕಳಿಗೋಸ್ಕರ ಮಾಡುವಂತ ದೇವರು ಅಂತ ಇಲ್ಲಿ ಕೀರ್ತನಗಾರನು ಹೇಳ್ತಾ ಇರೋದು. ಆ ರೀತಿಯಲ್ಲಿ
ನಮ್ಮ ದೇವರನ್ನು ನಮ್ಮನ್ನ ಕಾದು ಕಾಪಾಡಿ ವಿಶ್ರಾಂತಿಯನ್ನು ಕೊಡುವಂಥ ಸಮಾಧಾನ ಸಂತೋಷವನ್ನು ನಮ್ಮ ಜೀವನದಲ್ಲಿ ಮನುಷ್ಯನಿಗೆ ಬೇಕಾಗಿರೋದೇನು ಹೇಳಿ? ಆತ್ಮೀಯ ಆಹಾರ ಬೇಕು, ಶಾರೀರಿಕವಾಗಿರೋದು ಅಗತ್ಯವಾಗಿರೋದಂದನೂ ಬೇಕು. ಅದೇ ರೀತಿಯಲ್ಲಿ ಶತ್ರುಗಳ ಭಯ ಇಲ್ಲದಲ್ಲೇ ನಾವು ಧೈರ್ಯವಾಗಿ ಬದುಕಬೇಕಾಗಿರೋ ನೆಮ್ಮದಿ ನಮಗೆ ಬೇಕಾಗಿದೆ. ಇದೇ ರೀತಿಯಲ್ಲಿ ಇರೋ ಒಂದು ಎಲ್ಲ ರೀತಿಯಲ್ಲೂ ಒಂದು ಪ್ರೊಟೆಕ್ಷನ್ ವಿಶ್ವಾಸಿಗಳ ಜೀವನದಲ್ಲಿ, ದೇವರ ದಾರಿಯಲ್ಲಿ ದೇವರನ್ನ ನಂಬಿ ಜೀವಿಸುವಂಥ ವ್ಯಕ್ತಿಗಳ ಜೀವನದಲ್ಲಿ ಈ ಒಂದು ಕೆಲಸ ದೇವರು ಮಾಡುವಂದ. ನಮ್ಮ ಜೀವನದಲ್ಲಿ ಆಗಿರ್ಬೋದು ಕಷ್ಟಗಳು, ದುಃಖಗಳು, ನೋವುಗಳೆಲ್ಲ ದುರಂತಗಳಾಗಿ ಇಲ್ಲಾಂದ್ರೆ ಭಯಂಕರವಾಗಿ ನಮ್ಮನ್ನ ಜೀವನದಲ್ಲಿ ಎದುರಿಸುವಂತ ಸನ್ನಿವೇಶವನ್ನು ಆ ಸ್ಟೇಜ್ ಅನ್ನು ಬರುವಾಗಲೂ ನಮ್ಮನ್ನ ಕಾದು ಕಾಪಾಡಿ ಸಮಾಧಾನವಾಗಿರದ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ನಮ್ಮನ್ನೇ ಸಹಾಯ ಕೊಡುವಂತ ದೇವರು. ಇಲ್ಲಿ ನಾವು ನೋಡ್ಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ ಎಲ್ಲಾ ಪಾಪಾಂಧಕಾರದಿಂದ ಈ ಕುರಿಗಳಂತ ಹೇಳುವಾಗ ಅವರಿಗೆ ಯಾರಾದ್ರೂ ಜೊತೆ ಇಲ್ಲಾದ್ರೆ ಅವ್ರಿಗೆ ಏಮ್ ಇರಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ, ಎಲ್ಲಿ ತಿನ್ಬೇಕು, ಯಾವ ಕಡೆಯಿಂದ ಯಾವ ಪ್ರಾಣಿ ಬರೋದು ನನ್ನನ್ನು ತಿನ್ನುತ್ತೆ, ಈ ರೀತಿ ಎಲ್ಲ ಅದನ್ನು ಮನಸ್ಸಲ್ಲಿರುವಾಗ ಪಾಪ ಅಂಧಕಾರದಲ್ಲಿ ಮುಳುಗಿರುವಂತ ವಿಶ್ವಾಸಿಯ ಜೀವನದಲ್ಲಿ ಇದೇನೆ. ಎಲ್ಲಿ ತಿರುಗಿ ನೋಡಿದ್ರೆ ಹೆದರಿಕೆ ಇರುತ್ತೆ, ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲ್ಲ. ಇಲ್ಲಾಂದ್ರೆ ತಪ್ಪು ಮಾಡಿರುವಾಗ ಏನಾಗುತ್ತೆ ಹೇಳಿ, ನಾನು ತಪ್ಪು ಮಾಡಿದನ ಅಂತ ಇದರಿಂದ ಯಾವುದೊಂದು ಹೊರಗಡೆ ಬರ್ಲಿಕ್ಕೆ ಆಗದಲ್ಲಿರೋರಿಗೆ ಆ ಪರಲೋಕ ರಾಜ್ಯ ಯೋಗ್ಯನಾಗಿ ಕಾದು ಕಾಪಾಡಿ ಕರ್ಕೊಂಡು ಹೋಗುವಂತ ಈ ಕುರುಬನಾಗಿರುವಂತ ಈ ಯೆಹೋವನ ದೇವರು. ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ, ಯೆಶಾಯ 49 9ನೇ ವಾಕ್ಯ. ಹೊರಟು ಹೋಗಿರಿ, ಕತ್ತಲೆಯಲ್ಲಿರುವವರಿಗೆ ಬೆಳಕಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟು ಹಾಳಾಗಿದ್ದ ಸ್ವಾಸ್ಥ್ಯಗಳನ್ನು ಅವರಿಗೆ ಹಂಚಿ ದೇಶವನ್ನು ಜೀರ್ಣೋದ್ಧಾರ ಮಾಡುವೆನು. ನನ್ನ ಜನವೆಂಬ ಹಿಂಡು ದಾರಿಗಳಲ್ಲಿ ಮೇಯುವುದು, ಎಲ್ಲಾ ಬೋಳು ಬೆಟ್ಟಗಳು ಕೂಡ ಅದಕ್ಕೆ ಹುಲ್ಲುಗಾವಲುಗಳು. ಸಾಕು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇದು ಯೆಶಾಯನ ಪ್ರವಾದಿ ಮುಖಾಂತರವಾಗಿ ಇಸ್ರೇಲ್ ಜನಾಂಗಕ್ಕೆ ಕೊಡುವಂತ ಒಂದು ಮಾತಿದು. ಯೆಶಾಯನ್ ಹೇಳೋದೇನಂತ ಹೇಳಿದ್ರೆ, ಯೆಶಾಯನ್ ಮುಖಾಂತರ ದೇವ್ರಿಗೆ ಹೇಳ್ತಾ ಇರೋದು, ಹೊರಟು ಹೋಗಿರಿ ಕತ್ತಲಲ್ಲಿರುವವರಿಗೆ. ನಾನು ಆಗಲೇ ಹೇಳಿದೆ, ಈ ಪಾಪಾಂಧಕಾರದಲ್ಲಿ ನನಗಿನ್ನು ನನ್ನ ಜೀವನದಲ್ಲಿ ಯಾವ ಹೋಪುನಲ್ಲ, ಯಾರು ನನ್ನನ್ನು ಕಾಪಾಡಲ್ಲ, ಮುಗೀತು ನನ್ನ ಜೀವನ. ಯಾವತ್ತು ಈ ಪಾಪಗಳಿಂದ, ಈ ಸಂಕಟಗಳಿಂದ, ಈ ದುರಂತಗಳಿಂದ, ದುಃಖಗಳಿಂದ ಆಚೆ ಬರಲಿಕ್ಕೆ ನನಗೆ ಆಗಲ್ಲ ಅಂತ ಯಾರು ನಂಬಿದಾರೋ ಅವರಿಗಿರದಂತ ಒಂದು ಮಾತಿದ್ದು, ಹೊರಟು ಹೋಗ್ರಿ ಕತ್ತಲಲ್ಲಿರುವವರಿಗೆ ಬೆಳಕಿಗೆ. ಕತ್ತಲಲ್ಲಿರೋದು ಬೆಳಕಿಗೆ ಬನ್ನಿ. ನೀವ್ ಹೆಂಗಿದ್ರೆ, ಹೇಗಿದ್ರೆ, ಯಾವ ಪಾಪ ಮಾಡಿದ್ರೆ, ಯಾವ ತಪ್ಪು ಮಾಡಿದ್ರೆ, ಯಾವ ಅವಸ್ಥೆಯಲ್ಲಿದ್ರ, ಯಾವ ಜನಾಂಗವಾಗಿರೋದು, ಇದು ಯಾವುದನ್ನು ಬೇಕಾಗಿಲ್ಲ. ನೀವೇನ್ ಮಾಡ್ಬೇಕು ಹೇಳಿ? ದೇವರ ವಾಕ್ಯದ ಬೆಳಕಿಗೆ ನೀವು ಬನ್ನಿ ಇಲ್ಲಿ ಅದು ಎಂದು ಅಪ್ಪಣೆ ಕೊಟ್ಟು ಹಾಳಾಗಿದ್ದ ಸ್ವಾಸ್ಥ್ಯಗಳನ್ನು ಅವರಿಗೆ ಹಂಚಿ ದೇಶವನ್ನು ಜೀರ್ಣೋದ್ಧಾರ ಅಂದ್ರೆ ಪುನರುದ್ಧಾರ ಮಾಡುವಂತ, ಒಳ್ಳೆ ಒಂದು ರೀಬಿಲ್ಟ್ ಮಾಡುವಂತ ಒಂದು ವಿಷಯ ಪಾಪಿಗಳ ವಿಷಯದಲ್ಲಿ ಯೆಹೋವ ದೇವರು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಎಲ್ಲಾ ಬೋಳು ಬೆಟ್ಟಗಳು ಕೂಡ ಅದಕ್ಕೆ ಹುಲ್ಲು ಗಾವಲಾಗುವುದು. ಯಾವುದಕ್ಕೆ? ನನ್ನ ಜನವೆಂಬ ಹಿಂಡು ದಾರಿಗಳಲ್ಲಿ. ಅಂದ್ರೆ ದೇವರ ಅವರ ದಾರಿಯಲ್ಲಿ, ಕಷ್ಟದಲ್ಲಿ ದುಃಖದಲ್ಲಿ ಹಾಗೂ ಪಾಪಾಂತರದಲ್ಲಿ ಮುಳುಗಿರುವಂತ ವ್ಯಕ್ತಿಗಳ ದೇವರು ಕರೆಯುತ್ತಾ ಇದ್ದಾನೆ, ಬನ್ನಿ ನನ್ನ ಬಳಿಗೆ ಬನ್ನಿ, ಪ್ರಕಾಶಕ್ಕೆ ಬನ್ನಿ, ನಿಮಗೆ ಮುಂದಿನ ದಾರಿಯನ್ನು ನಾನು ತೋರಿಸ್ತೀನಿ, ನೀವು ಹೆಂಗೆ ಬದುಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ, ನೀವೇನು ಆಹಾರ ನಿಮಗೆ ಏನು ಬೇಕು ಎಲ್ಲ ಒದಗಿಸಿ ಕೊಡುತ್ತೀನಿ, ನನ್ನ ಬಳಿಗೆ ಬನ್ನಿ, ಪಾಪ ಅಂಧಕಾರದಲ್ಲಿ ಮುಳುಗಿ ಹೋಗಬೇಡಿ ಅಂತ ಹೇಳುವಂತ ಸಂದರ್ಭ. 10ನೇ ವಾಕ್ಯ ಓದಿ. ಅವರಿಗೆ ಹಸಿವೆ ಬಾಯಾರಿಕೆಗಳು ಆಗುವು, ಜಳವು ಬಿಸಿಲು ಬಡಿಯವು. ಅವರನ್ನು ಕರುಣಿಸುವಾತನು ದಾರಿ ತೋರಿಸುತ್ತಾ ನೀರುಕ್ಕುವ ಹೊರತೆಗಳ ಬಳಿಯಲ್ಲಿ ನಡೆಸುವನು. ಇಲ್ಲಿ ಆಗಲೇ ನಾವು ಏನಂತ ನೋಡಿದ್ದು, ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರೆ ಕೀರ್ತನ ಹೇಳಿದ ಪ್ರಕಾರ, ಆತನು ಹಸಿರುಗಾವಲಲ್ಲಿ ನನ್ನ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಕವೆ ಮಾಡಿದ. ಇಲ್ಲಿನೂ ಇದೇ ವಿಷಯವನ್ನು ಇಸ್ರೇಲ್ ಜನಾಂಗಕ್ಕೆ ಹೇಳುವಂತ ಒಂದು ಮಾತಿದು. ಅವರಿಗೆ ನಿಮಗೆ ಏನಾಗಿದೆ, ನಿಮಗೆ ಏನು ಆಗಲ್ಲ, ನಿಮಗೆ ಹಸಿವೆ ಆಗಲ್ಲ, ಬಯರ್ಕೆ ಆಗಲ್ಲ, ಆಗ ರೀತಿಯಲ್ಲಿ ಯಾವ ಬಿಸಿಲು ಸೆಕ್ಕೆ ಇದು ಯಾವುದನ್ನು ನಿನ್ನ ಬಡಿಯೋದಿಲ್ಲ. ಅದೇ ರೀತಿಯಲ್ಲಿ ಕರುಣಿಸಿ ದಯ ತೋರಿಸಿ ದಾರಿ ತೋರಿಸಿತ್ತು ಅಂದ ನೀರು ಆ ಒಂದು ದೇವರು ಕರ್ಕೊಂಡು ಹೋಗುವಂತ ಆ ದಾರಿ. ಪ್ರಿಯರೇ, ಇವತ್ತು ನಮಗೆ ಈ ಪ್ರಶ್ನೆ,
ಈ ದೇವರ ವಾಕ್ಯ ನಮಗೆ ಹೇಳೋದಾದ್ರೆ ನಮ್ಮ ಅವಸ್ಥೆ ಏನು, ನಾವು ಯಾವ ಸ್ಥಾನದಲ್ಲಿ ಈ ಪಾಪಾಂಧಕಾರದಲ್ಲಾದ್ರೆ ಯಾವತ್ತೂ ನಮಗೆ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಇಲ್ಲ, ನನ್ನ ಕೈಯಿಂದ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಯಿತು, ಅದು ಸರಿಪಡಿಸ್ಬೇಕು, ನನ್ನ ಕೈಯಲ್ಲಿ ಅದು ಆಗ್ತಾ ಇಲ್ಲ, ಈ ರೀತಿಯಲ್ಲಿ ಯಾವ್ದಾದ್ರು ಒಂದು ಬೇಜಾರಲ್ಲಿ, ಯಾವ್ದಾದ್ರು ಒಂದು ನೋವಲ್ಲಿ ಇರೋದಾದ್ರೆ ದೇವರು ಹೇಳ್ತಾ ಇರೋದು ನನ್ನ ಬಳಿಗೆ ಬನ್ನಿ ಅಂದ. ಅದೇ ಇದರಲ್ಲಿ 11ನೇ ವಾಕ್ಯ ಓದಿ. ನನ್ನ ದೃಷ್ಟಿಯ ಬೆಟ್ಟಗಳನ್ನೆಲ್ಲ ಸಮಾಧಾರಿಯನ್ನಾಗಿ ಮಾಡಿ ನನ್ನ ರಾಜಮಾರ್ಗಗಳನ್ನು ಎತ್ತರಿಸುವೆನು. ಸಾಕು ನೋಡಿ, ಸಮದಾರಿಯನ್ನಾಗಿ ಮಾಡಿ ಅಂದ್ರೆ ಈ ವ್ಯಕ್ತಿಗಳಿಗೋಸ್ಕರ ತಿದ್ಕೊಂಡು ಸರಿಪಡಿಸ್ಕೊಂಡು ದೇವರ ಪ್ರೀತಿಯನ್ನು ಸಮಾಧಾನವನ್ನು ಅನುಭವಿಸಬೇಕು ಅನ್ನೋ ಆಸೆಯಲ್ಲಿ ಬರುವಂತ ವಿಶ್ವಾಸಿಗಳಿಗೆ ದೇವರು ಏನ್ ಹೇಳ್ತಾರೆ ಅಂದ್ರೆ, ನನ್ನ ಸೃಷ್ಟಿಯ ಬೆಟ್ಟಗಳನ್ನೆಲ್ಲ ಸಮಾಧಾನ, ನಿಮಗೆ ಸುಗಮವಾಗಿ, ಸುಂದರವಾಗಿ, ಸರಳವಾಗಿ ನಿಮಗೆ ಮುಂದೆ ಹೋಗಲಿಕ್ಕಿರುವಂತ ಎಲ್ಲ ಅಡ್ಡಗೋಡೆಗಳನ್ನು ನಾನು ತೆಗೀತೀನಿ, ಅದೆಲ್ಲ ಸಮದಾರಿಯಾಗಿ ಮಾಡಿಕೊಡ್ತೀನಿ ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ಅದೇ 49ನೇ ಅಧ್ಯಾಯ 13ನೇ ವಾಕ್ಯ. ಆಕಾಶವೇ ಹರ್ಷಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಒಂದು ಸಂತೋಷಕರವಾಗಿ ಅವತ್ತು ನನ್ನ ಪ್ರಕಾರ ಇಸ್ರಾಯೇಲ್ ಜನಾಂಗಕ್ಕೆ ಇದಕ್ಕಿಂತ ಹೆಚ್ಚಾಗಿರೋದಂದ್ರೆ ಯಾವ ಸಂತೋಷ ಇಲ್ಲಿ ದೇವರವಾಗಿ ಹೇಳ್ತಾರೆ. ಆಕಾಶವೇ, ಭೂಮಿಯೇ, ನೀವೆಲ್ಲ ಖುಷಿಯಾಗಿ ಸಂತೋಷವಾಗಿ ನೀವೆಲ್ಲ ಉಲ್ಲಾಸಗೊಳ್ಳಿರಿ. ಯಾಕೆ ಅಂತ ಹೇಳಿದ್ರೆ, ದಿಕ್ಕಿಲ್ಲದ ತನ್ನ ಜನರನ್ನು ಯೆಹೋವ ದೇವರು ಕರುಣಿಸುತ್ತಾನೆ. ಪ್ರಿಯರೇ, ಇವತ್ತು ನಾವು ದೇವರ ಕಡೆ ತಿರುಗುವಾಗ, ಇಲ್ಲಾಂದ್ರೆ ದೇವರ ಆ ಒಂದು ಸಮಾಧಾನ ಸಂತೋಷದಲ್ಲಿರುವಾಗ, ದೇವರ ಮೀಟಿಂಗ್ ಅಲ್ಲಿ ಇರುವಾಗ, ದೇವರ ವಾಕ್ಯ ಓದ್ತಾ ಇರುವಾಗ, ಕಲಿತಾ ಇರುವಾಗ, ಇದೆಲ್ಲ ಸಂದರ್ಭಗಳಲ್ಲಿನೂ ಈ ಭೂಮಿ ಆಕಾಶಗಳನ್ನು ದೇವರಿಗೆ ಸಂತೋಷವನ್ನು ಕೊಡುವಂತ ವಿಷಯ ನೋಡಿ. ಪ್ರಪಂಚವನ್ನು ನಮ್ಮ ದೇವರ ಕಡೆ ನಾವು ತಿರುಗಿ ದೇವರ ಕಾರ್ಯದಲ್ಲಿ, ದೇವರ ಆತ್ಮೀಯ ವಿಚಾರಗಳಲ್ಲಿ ನಾವು ಮುಳುಗುವಾಗ ಇಡೀ ಪ್ರಪಂಚವನ್ನು, ಸಂತೋಷವನ್ನು ಆ ದೇವರಿಗೆ ಒಪ್ಪಿಸುವಂತ ಆ ಒಂದು ಸಂಗತಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇಡೀ ನಮ್ಮ ಊರಲ್ಲಿ ಒಂದು ಹಬ್ಬ ನಡೀತಾ ಇದ್ರೆ ಇಡೀ ಊರ ಜನಗಳೆಲ್ಲ ಬಂದಿರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ, ಯಾವುದೋ ಒಂದ್ರದಲ್ಲಿ ಇಡೀ ಪ್ರಪಂಚವನ್ನು ದೇವರಿಗೆ ಸ್ತುತಿಯನ್ನು, ಕೃತಜ್ಞತಾ ಸ್ತೋತ್ರವನ್ನು, ಸಂತೋಷವನ್ನು ಸಲ್ಲಿಸುವಂತ ಆ ಒಂದು, ಜಸ್ಟ್ ಇಮ್ಯಾಜಿನ್ ಯಾವ ರೀತಿಯಲ್ಲಿ ಹೇಗಿರುತ್ತೆ ಅಂತ. ಅದು ಯಾವ್ದು ಕೇಳಿ, ಯಾವ ವಿಷಯ ಕೇಳಿ, ದಿಕ್ಕಿಲ್ಲದ ತನ್ನ ಜನರನ್ನು. ನಿಜವಾಗ್ಲೂ ಹೇಳ್ತಿರಲ್ಲ, ನಮ್ಮ ಕ್ರಿಸ್ಟಿಯಾನಿಟಿ ಈಗ ಬರುವ ದಿನಗಳಲ್ಲಿ ಮುಂದೆ ಹೆಂಗೆ, ಯಾವ ರೀತಿಯಲ್ಲಿ ಹೆಂಗೆ ಮುಂದೆ ಹೋಗುತ್ತೆ ಅಂತ ಒಂದು ದಿಕ್ಕಿಲ್ಲದಂತ ಒಂದು ಅವಸ್ಥೆ ಬರುತ್ತೆ. ಆದ್ರೆ ದೇವರ ವಾಕ್ಯ ಕಲ್ತಿರುವಂತ, ದೇವರ ವಾಕ್ಯವನ್ನು ಅರ್ಥ ಮಾಡಿದಂತ ವ್ಯಕ್ತಿಗಳಿಗೆ ಇದು ದಿಕ್ಕಿಲ್ಲದಲ್ಲಿರುವ ದಾರಿಯಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಅದು ಓದಿ ಕಲಿಯುವ ತನಕ, ದೇವರ ದಾರಿಗೆ ತಿರುಗೋ ತನಕ, ದೇವರ ದಾರಿಯಲ್ಲಿ ನಡೆಯುವ ತನಕ ಇದು ನಮಗೆ ದಿಕ್ಕಿಲ್ಲದ ದಾರಿಯಾಗಿ ಭೂಮಿಯಲ್ಲಿ ಅನ್ಸುತ್ತೆ. ಆದ್ರೆ ದೇವರ ವಾಕ್ಯ ತಿಳಿದಾದ್ಮೇಲೆ ದಿಕ್ಕಿರುವಂತ ದಾರಿ, ನಾವು ಎಲ್ಲಿಗೆ ಹೋಗ್ಬೇಕಾಗಿರೋರು, ಎಲ್ಲಿ ಸೇರ್ಬೇಕಾಗಿರುವಂತ ಆ ಜ್ಞಾನವನ್ನು ಪವಿತ್ರಾತ್ಮ ಕೃಪಾವರದಿಂದ ನಮಗೆ ಸಿಕ್ಕುವಾಗ ನಾವು ದಿಕ್ಕಿಲ್ಲದಲ್ಲಿ ಇರುವರಲ್ಲ. ಯಾಕೆಂದ್ರೆ ಹೇಳಿ, ದೇವರು ಹೇಳಿದ್ದಾರೆ, ಆಕಾಶವೇ, ಭೂಮಿಯೇ ಉಲ್ಲಾಸಗೊಳ್ಳಿ, ಪರ್ವತಗಳೇ ಕೋಲಾಹಲ ಮಾಡ್ರಿ, ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದಲ್ಲಿರುವಂತ ಈ ಮಕ್ಕಳನ್ನು ನಾನು ಕರುಣಿಸುತ್ತೇನೆ. ಕರುಣೆ ತೋರಿಸಿ, ಕರುಣೆಯಿಂದ, ಕೃಪೆಯಿಂದ. ಪ್ರಿಯರೇ, ಇವತ್ತು ನಾವು ಈ ಮೀಟಿಂಗ್ ಅಲ್ಲಿ ನಾವು ಸೇರಿ ಕೂತಿರುವಾಗ ದೇವರ ಕೃಪೆನೇ, ದೇವ್ರ ಕರುಣೆನೇ, ಬೇರೆ ಯಾವುದನ್ನೂ ಅಲ್ಲ. ಯಾರು ಬೇಕಾದ್ರೂ ಬೇರೆ ಬೇರೆ ಕೆಲಸಗಳು, ಎಷ್ಟೋ ಜನಕ್ಕೆ ಬೇರೆ ಬೇರೆ ಕೆಲಸಗಳಿರುತ್ತೆ, ಬೇರೆ ಬೇರೆ ಆಲೋಚನೆಗಳಿರುತ್ತೆ. ಆದ್ರೆ ಇಲ್ಲಿ ಬಂದು ಸೇರಿರೋ ಇದೆಯಲ್ಲ, ಒಂದು ಕೆಲಸ ಮಾಡಿ, ಈ ಸಮಯದಲ್ಲಿ ನನಗೇನಾದ್ರೂ ಒಂದು ಕೆಲಸ ಇದ್ರೆ ಅದು ದೇವ್ರಿ ಈ ಒಂದು ಮೆಸೇಜ್ ಆದ್ಮೇಲೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಎದ್ದು ನಾನು ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಜನರು ಇಲ್ಲಿ ಬಂದು ಕೂತಿರ್ತಾರೆ. ದೇವರು ನಮಗೆ ಸ್ತೋತ್ರ. ಇಲ್ಲಿ ನೋಡಿ, ಅದೇ ಯೆಸೆಕೆಯೇಲ ಪ್ರವಾದಿಯ ಗ್ರಂಥ 34ನೇ ಅಧ್ಯಾಯ 13ನೇ ವಾಕ್ಯ. ಯೆಸೆಕೆಯೇಲ 34:13ನೇ ವಾಕ್ಯ. ಎಲ್ಲಾ ಸ್ಥಳಗಳಿಂದ ಅವುಗಳನ್ನು ಬಿಡಿಸಿ, ಜನಾಂಗಗಳ ವಶದಿಂದ ತಪ್ಪಿಸಿ, ದೇಶ ದೇಶಗಳಿಂದ ಒಟ್ಟುಗೂಡಿಸಿ, ಸ್ವದೇಶಕ್ಕೆ ಬರಮಾಡಿ, ಇಸ್ರಾಯೇಲಿನ ಬೆಟ್ಟಗಳಲ್ಲಿಯೂ ತೊರೆಗಳ ಬಳಿಯಲ್ಲಿಯೂ ಸೀಮೆಯ ಎಲ್ಲಾ ಹಕ್ಕಿಗಳಲ್ಲಿಯೂ ಮೇಯಿಸುವೆನು. ಥ್ಯಾಂಕ್ ಯು. ಇಲ್ಲಿ ಇಸ್ರಾಯೇಲ್ ಜನಾಂಗ
ವನ್ನು ಅವರನ್ನು ದೇವರ ಮಕ್ಕಳಾಗಿರುವಂತ ಇಸ್ರಾಯೇಲ್ ಜನಾಂಗವನ್ನು ಯಾಕೋಬನ ವಂಶವನ್ನು ಅವನ್ನೇ ಯಾವ ರೀತಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುವಂತ ಒಂದು ಸಂಗತಿ ಇಲ್ಲಿ ಹೇಳಿದ್ರೆ, ಇಲ್ಲಿ ಅದೇ 34ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಅವುಗಳಿಗೆ ಒಳ್ಳೆಯ ಮೇವನ್ನು ಮೇಯಿಸುವೆನು, ಅವುಗಳ ಹುಲ್ಲುಗಾವಲು ಇಸ್ರಾಯೇಲಿನ ಎತ್ತರವಾದ ಬೆಟ್ಟಗಳಲ್ಲಿರುವುದು, ಅಲ್ಲಿ ಒಳ್ಳೆಯ ತೆವರಿನಲ್ಲಿ ಮಲಗುವು, ಇಸ್ರಾಯೇಲಿನ ಬೆಟ್ಟಗಳಲ್ಲಿ ಹಸಿ ಹುಲ್ಲನ್ನು ಮೇಯುವು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲೆಲ್ಲ ನಾವು ನೋಡ್ತಾ ಇರೋದೊಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಆಗಲೇ ಆ ಕೀರ್ತನೆಗಳಲ್ಲಿ ಓದಿರೋದ ಪ್ರಕಾರವನ್ನು ದೇವರು ನಮ್ಮನ್ನ ಕಾದು ಕಾಪಾಡಿ ಸಂತೋಷ ಸಮಾಧಾನ ಆ ಪ್ರೊಟೆಕ್ಷನ್ ಅನ್ನು ಕೊಟ್ಟು ನಮ್ಮನ್ನ ಕಾದು ಕಾಪಾಡಿ ಇದು ಇಸ್ರಾಯೇಲ್ ಜನಾಂಗ ಕೇಳುವಂತ ಸಂಗತಿಯಾಗಿ ನಾವು ನೋಡುವಾಗ 15ನೇ ವಾಕ್ಯ, ಅದೇ 34ನೇ ಅಧ್ಯಾಯ 15ನೇ ವಾಕ್ಯ. ಇದು ಕರ್ತನಾದ ಯೆಹೋವನ ನುಡಿ, ತಪ್ಪಿಸಿಕೊಂಡದ್ದನ್ನು ಹುಡುಕುವೆನು, ಓಡಿಸಿದ್ದನ್ನು ಮಂದೆಗೆ ಸೇರಿಸುವೆನು, ದುರ್ವಾದದ್ದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು, ಬಲಿತ ಕೊಬ್ಬಿದ ಕುರಿಗಳನ್ನು ಧ್ವಂಸ ಮಾಡುವೆನು, ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು. ಇಲ್ಲಿ ಥ್ಯಾಂಕ್ ಯು. ಇಲ್ಲಿ ಎರಡು ರೀತಿಯಲ್ಲಿ ಅಂತ ಹೇಳಿದ್ರೆ, ತನ್ನ ಜನಾಂಗವಾಗಿ ತನ್ನ ಮಕ್ಕಳಾಗಿ ತನ್ನ ಆಜ್ಞಾನುಸಾರವಾಗಿ ದೇವರ ವಾಕ್ಯದ ಪ್ರಕಾರ ಯಾರು ನಡೀತಾರೋ ಅವರಿಗೆ ಏನ್ ಮಾಡ್ತೀನಿ. ಒಂದು ವೇಳೆ ದಾರಿ ತಪ್ಪಿ ಹೋಗಿದ್ರು ಕೂಡ ಅವರು ತಿದ್ಕೊಂಡು ಸರಿಪಡಿಸ್ಕೊಂಡು ತಿರುಗಿ ಬರದಾದ್ರೆ ಅವರಿಗೆ ಯಾವ ರೀತಿಯಲ್ಲಿ ಅವ್ರನ್ನ ನೋಡ್ತೀರಂತ 15ನೇ ವಾಕ್ಯ, ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ಇದು ಕರ್ತನಾದ ಈ ಯೆಹೋವನ ನುಡಿ. 16ನೇ ವಾಕ್ಯದಲ್ಲಿ ಬರುವಾಗ ತಪ್ಪಿಸಿಕೊಂಡದನ್ನು ಹುಡುಕುವೇನು. ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಒಂದು ವಿಷಯ. ತಪ್ಪಿಸಿಕೊಂಡ ಅಂದ್ರೆ 100 ಕುರಿಗಳಿದೆ, ಒಂದು ಕುರಿಗಳೆಲ್ಲಾದ್ರೂ ಹೋಗಿದ್ರೆ ಆ 100 ಕುರಿಗಳನ್ನು 99 ಕುರಿಗಳನ್ನು ಬಿಟ್ಟು ಆ ಒಂದು ಕುರಿನ ಹುಡ್ಕೊಂಡು ಹೋಗೋದ ಒಂದು ಪ್ಯಾರಬಲ್ ನಮಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳಿದೆ ಹೊಸ ಒಡಂಬಡಿಕೆಯಲ್ಲಿ. ಇಲ್ಲಿ ನೋಡಿ, ಇವರ ದೇವರು ಹೇಳಿದ್ರೆ ಇಲ್ಲಿ ಪ್ರಿಯರೇ, ಈ ಒಂದು ವಾಕ್ಯ 34ನೇ ಅಧ್ಯಾಯ 16ನೇ ವಾಕ್ಯ ಇದೆಯಲ್ಲ, ದೇವರು ನಾವು ಎಷ್ಟು ಪಾಪಿಗಳಾಗಿಲ್ಲ, ಎಷ್ಟು ಪಾಪದ ಮಾರ್ಗ ಕಡೆ ಹೋಗಿದನ್ನು ಕೂಡ ನಮ್ಮನ್ನ ರಕ್ಷಿಸಲಿಕ್ಕೆ ದಯ ತೋರಿಸುವಂತ ಕರುಣೆ ತೋರಿಸುವಂತ ದೇವರು ಹೇಳ್ತಾ ಇರೋದು ಮಾತು, ತಪ್ಪಿಸಿಕೊಂಡದನ್ನು ಹುಡುಕುವೇನು. ಎಲ್ಲೋ ಕಳೆದೋಯ್ತು, ಆ ಮಗು ಎಲ್ಲಿ ಹೋಗಿದೆ, ಆ ಮಗನ ಎಲ್ಲಿ ಹೋಗಿದೆ, ಆ ಮಗಳು ಎಲ್ಲಿ ಹೋಗಿದೆ ಅಂತ ನಾನು ಹುಡ್ಕೊಂಡ್ ಬರ್ತೀನಿ. ಯಾಕೆಂದ್ರೆ ನೀಶ ಸ್ನಾನ ಹೊಂದಿ ನೀನು ರಕ್ಷಣೆ ಹೊಂದಿ ಬರುವಾಗ ನಿನ್ನೊಳಗೆ ನನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದೇನೆ. ಸೊ ಅದು ನನಗೆ ಎಲ್ಲಿ ಏನು ಹೆಂಗೆ ಅಂತ ನಾನು ಕಂಡು ಹಿಡಿದು ನಿನ್ನ ಹಿಂದೆ ಬಂದು ನಿನ್ನ ಹುಡ್ಕೊಂಡು ಬರ್ತೀನಿ. ಓಡಿಸಿದನ್ನು ಅಂದೇ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕಳೆದು ಹೋಗಿರೋದು, ಇಲ್ಲಾಂದ್ರೆ ಕಳೆದು ಹೋಗಿದ್ದಂದ್ರೆ ಹೆಚ್ಚಾಗಿ ಬೇರೆ ಏನೋ ದಾರಿ ಗೊತ್ತಿಲ್ಲದಿಲ್ಲ, ಇಲ್ಲ ಬೇರೆ ಯಾವುದೋ ಇಂಟ್ರೆಸ್ಟ್ ಮೇಲೆ, ಇಲ್ಲಾಂದ್ರೆ ಇದು ಯಾರು ಸರಿ ಇಲ್ಲ ಅಂತ ಲೆಕ್ಕದಲ್ಲಿ ಆಚೆ ಹೋಗಿದ್ರು ಕೂಡ ಅದನ್ನೇನ್ ಮಾಡ್ತೇವೆ, ನನ್ನ ಮಂದೆಗೆ ಸೇರಿಸುವೇನು. ದುರ್ಬಲವಾದದನ್ನು ಮನುಷ್ಯನೇ ತುಂಬಾ ಈ 99.9% ಮನುಷ್ಯರದಿರಲಿ ಹೇಳಿದ್ರೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ದುರ್ಬಲರು. ಆದ್ರೆ ದೇವರ ಆತ್ಮನ ಕೃಪಾವರದಿಂದ ಈ ಶರೀರವನ್ನು, ಈ ಆತ್ಮನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿರೋದ ಶಕ್ತಿಯನ್ನು ಹೊಂದಿರುವಂತ ದೇವರ ಮಕ್ಕಳು. ಆದ್ರೆ ಒಮ್ಮೊಮ್ಮೆ ಪಾಪ ಮಾರ್ಗದಲ್ಲಿ ಇಲ್ಲ, ಪಾಪದ ದಾರಿಯಲ್ಲಿದ್ರೆ ಪ್ರಾಪಂಚಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ದಾರಿ ತಪ್ಪುವಾಗ ಇಲ್ಲಿ ನೋಡಿ ಹೇಳುವ ವಿಷಯನ ಆ ರೀತಿಯಲ್ಲಿ ನಾವು ದುರ್ಬಲರಾಗುವಾಗ ನಮಗೆ ಬೆಲೆಗೊಳಿಸುವಂತ ದೇವರು. ಮುರಿದ ಅಂಗವನ್ನು ನೋಡಿ ಹೆಂಗೆ ಹೇಳ್ತಾ ಇರೋದು. ಮುರಿದ ಅಂಗವನ್ನಂತ ಹೇಳುವಾಗ ಪ್ರಿಯರೇ, ಯಾವುದೋ ಒಂದು ರೀತಿಯಲ್ಲಿ ಇಡೀ ನಮ್ಮ ಕೈಕಾಲು ಕಟ್ಟಾಗಿ ಬೇರೆ ಏನೋ ಸೇರಿಸಿರೋದು ಲೆಕ್ಕದಲ್ಲಿ ಅಲ್ಲ ಇದು ಇಲ್ಲಿ ಹೇಳ್ತಾ ಇರೋದು. ಇದೊಂದು ಯಾವುದು ರೀತಿಯಲ್ಲಿನೂ ನಮಗೆ ಸೇರ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟೊಂದು ಕಠೋರವಾಗಿರೋದಂತ ಪಾಪ ಮಾಡಿ ಬಿಟ್ಟು ಹೋಗಿರೋದಂತ ಒಂದು ವ್ಯಕ್ತಿ, ಅಲ್ಲಿಗೇನು ದೇವ್ರಿಗೆ ಹೇಳ್ತಾ ಇದ್ದೇನೆ, ಮುರಿದ ಅಂಗವನ್ನು ಕಟ್ಟುವೇನು, ಜೊತೆಯಲ್ಲಿ ಸೇರಿಸಿ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಇಲ್ಲಿ ನೋಡಿ, ಇಷ್ಟೆಲ್ಲ ಮಾಡುವಾಗ ಇದೆಲ್ಲ ವಿಶ್ವಾಸಿಗಳು ದೇವರ ಅನುಸಾರವಾಗಿ ನಡೆಯುವಂತ ವ್ಯಕ್ತಿಗಳಿಗೆ. ಆದ್ರೆ ಇಲ್ಲಿ ನೋಡಿ, ಯಾವುದನ್ನು ಬಲಿದ ಕೊಬ್ಬಿದ ಕುರಿಗಳನ್ನು ಅವರಿಗೆ ಏನಂತ ಹೇಳಿದ್ರೆ, ಈ ಗುಣಗುಟ್ಟದ್ದು ಅಹಂಕಾರ, ಇದೇ ರೀತಿಯಲ್ಲಿ ಪ್ರಾಪಂಚಿಕವಾಗಿರೋದಂದ ಮಾನಸಿಕವಾಗಿರೋದ ಎಲ್ಲ ಕೇಳುತ್ತನವನ್ನು ತುಂಬಿಸಿರೋದಂತ ಹೃದಯ ಉಳ್ಳವರಿಗೆ ಅದೇನು ಹೇಳ್ತಾರೆ, ಬಲಿದ ಕೊಬ್ಬಿದ ಕುರಿಗಳನ್ನು ಇವರು ನನಗೆ ಬೇಕಾಗಿಲ್ಲ. ಅವ್ರಿಗೆ ಏನು ಉತ್ತರ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಅವರಿಗೆ ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೇನು. ಅಂದ್ರೆ ಅವರಿಗೆ ಪನಿಷ್ಮೆಂಟ್ ಇದೆ. ಎಲ್ಲ ತಿತ್ಕೊಂಡು ವಾಪಸ್ ಬಂದಾದ್ಮೇಲೆನು ಅವ್ರ ಇಷ್ಟ ಪ್ರಕಾರ ಜೀವನದಲ್ಲಿ ಜೀವಿಸೋದಾದ್ರೆ ಅದಕ್ಕೊಂದು ಪನಿಷ್ಮೆಂಟ್ ಇದೆ, ನ್ಯಾಯದಂಡನೆ ಇದೆ ಅಂತ ಇಲ್ಲಿ
ಪ್ರವಾದಿ ಹೇಳ್ತಾ ಇರೋದು ಇದು ನೋಡುವಾಗ ಇಲ್ಲಿ ನಾವು ವಿಶುದ್ಧರ ಇದೆಲ್ಲ ದೇವರು ನಮಗೆ ಇಷ್ಟೆಲ್ಲ ಕಾಪಾಡಿ ಅಸಲು ಆ ಒಂದು ಒಳ್ಳೆ ವಿಷಯದಲ್ಲಿ ಎಲ್ಲ ರೀತಿಯಲ್ಲಿ ಬೇಕಾಗಿರೋ ಧೈರ್ಯ, ಸಮಾಧಾನ, ಸಂತೋಷವನ್ನು ಜೀವನದಲ್ಲಿ ನಮಗೆ ಬೇಕಾಗಿರೋದೆಲ್ಲ ಕೊಟ್ಟು ನಮ್ಮನ್ನ ಕಾದು ಕಾಪಾಡಿ ಬರುವಾಗ ಮತ್ತೆ ದೇವರಿಂದ ದೂರ ಹೋಗಬಾರದು ಅನ್ನೋ ಉದ್ದೇಶದಲ್ಲಿ ಪ್ರಿಯರೇ, ಈ ದೇವರ ವಾಕ್ಯದಲ್ಲಿ ಪ್ರತಿಯೊಂದು ವಾಕ್ಯವನ್ನು ನಾವು ಓದುವಾಗ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ದೇವರ ಮಕ್ಕಳು ಪ್ರತಿಯೊಂದು ಕೂಟದಲ್ಲಿ ಏನಿಗೆ ಸೇರಿ ಬರ್ತಾ ಇರೋದು, ಪ್ರತಿಯೊಂದು ದಿವಸ ಪ್ರಾರ್ಥನೆ ಬೇಕು ಅಂತ ಹೇಳ್ತಾ ಇರೋದು ಏನ್ ಹೇಳಿ, ಆ ದೇವರ ಸಮಾಧಾನದಲ್ಲಿ, ದೇವರ ಸಂತೋಷದಲ್ಲಿ ವಿಶ್ವಾಸಿ ಬದುಕಬೇಕು, ಜೀವಿಸಬೇಕು ವಿಶುದ್ಧರಾಗಿ. ಇದೆಲ್ಲ ನಮಗೆ ಏನಕ್ಕೆ ಹೇಳ್ತಾರೆ ಅಂತ ದೇವರು ನಿಮಗೆ ಇಷ್ಟೆಲ್ಲ ಪ್ರೀತಿ ಮಾಡಿ ಈ ರೀತಿ ಎಲ್ಲ ನಿಮ್ಮನ್ನ ಮಾಡ್ತಾರೆ ಅಂತ ಹೇಳುವಾಗ ಇದು ಕೊನೆಗೆ ಇದಕ್ಕೊಂದು ಉತ್ತರ ಇದೆ, ನಾನು ಹೇಳ್ತೇನೆ ಲಾಸ್ಟ್ ಅಲ್ಲಿ. ಇಲ್ಲಿ ನೋಡಿ, ಇದೆಲ್ಲ ದೇವರು ಯಾಕೆ ಮಾಡ್ತಾರೆ ಅಂದ್ರೆ ನಾವು ವಿಶುದ್ಧರಾಗಿ ದೇವರ ಮಕ್ಕಳಾಗಿ ನಮ್ಮ ಜೀವಮಾನದಲ್ಲಿ ನಾವು ಎಲ್ಲಿ ತನಕ ನಮ್ಮ ಸಾವಿರುತ್ತೋ ಅಲ್ಲಿ ತನಕ ನಾವು ವಿಶುದ್ಧರಾಗಿ ಜೀವಿಸಲಿಕ್ಕೋಸ್ಕರ. ಹಾಗೆ ವಿಶುದ್ಧರಾಗಿ ನೀವು ಜೀವಿಸುವಾಗ ಅದಕ್ಕೇನು ದೇವ್ರು ಹೇಳುವಂತ ಕೆಲವೊಂದು ವಿಷಯಗಳಿದೆ. ವಿಶುದ್ಧರ ಪ್ರತಿಫಲ ಅಂತಾನೆ ಅದು ಶುರುವಾಗ್ತಾ ಇರೋದು. ಪ್ರಕಟಣೆ 7ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 9 ಮತ್ತೆ 10 ವಾಕ್ಯಗಳು, ಆ 2 ವಾಕ್ಯಗಳು ಅನ್ಸೋದು. ಇವುಗಳಾದ ಮೇಲೆ ಯಾರಿಂದಲೂ ಎಣಿಸಲ್ಲ. ಹೌದಿ, ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಸೀನವಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟದಕ್ಕಾಗಿ ಸ್ತೋತ್ರ ಎಂದು ಮಹಾ ಶಬ್ದದಿಂದ ಕೂಗಿದರು. ಇದು ಸಂಗೀತ ಬಾಕಿರದ ಆಮೇಲೆ ನೋಡೋಣ. ಇದು ಇಲ್ಲಿ ಈಗ 1 ನಿಮಿಷ ನಿಮ್ಮನ್ನೆಲ್ಲವರನ್ನು ನಾನು ಈ ಪ್ರಕಟಣೆ ಪುಸ್ತಕ ಪ್ರಕಾರ ನಾವೀಗೆಲ್ಲ ಅದನ್ನ ಪರಲೋಕದಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್, ನಾವೆಲ್ಲರನ್ನ ಆ ಪರಲೋಕದಲ್ಲಿದೆ, ಆ ಪರಲೋಕದ, ಯಾಕಂದ್ರೆ ದೇವರು ನಮ್ಮನ್ನ ಅಷ್ಟು ಅದು ಕಾಪಾಡಿ ಚೆನ್ನಾಗಿ ನೋಡಿಕೊಂಡು ಸಮಾಧಾನ ನಮ್ಮನ್ನ ನಾವು ಈ ಜೀವಮಾನದಲ್ಲಿ ವಿಶುದ್ಧರಾಗಿ ಜೀವಿಸಿ ನಾವು ಆ ಪರಲೋಕಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ನಾವು ನಿಂತಿದ್ವಿ. ಅಲ್ಲಿ ನಾವು ನಿಂದಿರುವಾಗ ಅಲ್ಲಿ ಆಗುವಂತ ಸಂಗತಿ ಏನಂತ ಹೇಳಿದ್ರೆ, ಇವಳೆಲ್ಲ ಆದಮೇಲೆ ಈಗ ಯಾರಿಂದಲೂ ಎಣಿಸಲಾಗದಂತ ಈ ಜನಾಂಗಕ್ಕೆ ಒಂದು ಸ್ಪೆಷಾಲಿಟಿ ಇದೆ. ಈ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದು ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿರೋರಿಗೆ, ಈ ಪರಲೋಕದಲ್ಲಿರೋರಿಗೆ, ಭೂಮಿಯಲ್ಲಿರೋರಿಗೆ, ಪರಲೋಕದಲ್ಲಿರೋರಿಗೆ ಈ ಜನಾಂಗವನ್ನು ಎಣಿಸ್ಲಿಕ್ಕೆ ಆಗ್ತಲ್ಲ. ಅಷ್ಟೊಂದು ಮಹಾ ಜನಪ್ರಳಯ ಅಂತ ಹೇಳ್ಬೋದಲ್ಲ. ಈ ರೀತಿಯಲ್ಲಿ ಈಗ ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾತನ ಮುಂದೆಯೂ, ಇದು ನಿಮಗೆ ಗೊತ್ತು, ಸಿಂಹಾಸನ ಅಂತ ಹೇಳಿದ್ರೆ ತಂದೆಯಾದ ದೇವರದು, ಯಜ್ಞದ ಕುರಿಯಾತನ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆಯೂ ನಿಂದಿರುವುದನ್ನು ಕಂಡೇನು. ಅವರು ಸಕಲ ಕುಲ ಪ್ರಜೆಗಳವರು. ಇದು ಯಾರು ಹೇಳಿ? ಯಹೂದ್ಯರಲ್ಲ. ಇಲ್ಲಾದ್ರೆ ಯಹೂದ್ಯರು ಮಾತ್ರ ಅಂತಲ್ಲ, ಇಸ್ರೇಲ್ ಜನಾಂಗ ಮಾತ್ರ ಅಲ್ಲ, ಯಾಕೋಬನ ವಂಶ ಮಾತ್ರ ಅಲ್ಲ, ಇಡೀ ಸಕಲ ಕುಲ ಪ್ರಜೆಗಳವರು, ಇಡೀ ಭೂಮಿಯಿಂದ ಎಲ್ಲ ಕಡೆಯಿಂದ ಇರುವರು ಇದರಲ್ಲಿ ಎಲ್ಲ ಕಡೆಯಿಂದನೂ ಇದ್ದಾರೆ. ಇನ್ನೊಂದೇನು ಹೇಳಿ, ಸಕಲ ಭಾಷೆಗಳನ್ನಾಡುವರು, ಎಲ್ಲಾ ಭಾಷೆಗಳಿಂದ ಇರುವವರು ಕೆಲವರು ಅಲ್ಲಿ ಇದ್ದಾರೆ. ಇನ್ನೊಂದು ಯಾವುದು, ಅವರು ಬಿಳ್ಳು ನಿಲುವಂಗಿಯನ್ನು ತೊಟ್ಟುಕೊಂಡು, ಬಿಳ್ಳಿ ಬಟ್ಟೆಯನ್ನು ಹಾಕೊಂಡು ವೈಟ್ ಆಗಿ. ನಾನು ಹೇಳಿದಿಲ್ಲ, ನೀವು ಜಸ್ಟ್ ಎಲ್ಲ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವೀಗೆಲ್ಲರೂ ಪರಲೋಕದಲ್ಲಿ ಇದ್ದೇನೆ, ನಾವೆಲ್ಲ ಹಿಂಗೆ ದೇವರ ಮುಂದೆ ನಿಂತೇನೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಾರೆ, ತಂದೆಯಾದ ದೇವರು ಇದ್ದಾರೆ, ನಾವೆಲ್ಲ ಬಿಳಿ ಬಟ್ಟೆ ಹಾಕೊಂಡು ನಿಂತಿದ್ದೇನೆ. ಅದೇ ವಿಶುದ್ಧರಾಗಿ ನಾವೆಲ್ಲ ಅಲ್ಲಿ ಹೋಗಾದ್ಮೇಲೆ ನೋಡಿ, ಇಲ್ಲಿ ಅವರು ಬಿಳು ನಿಲುವಿಂಗನ್ನು ತೊಟ್ಟುಕೊಂಡು ತಮ್ಮ ಕೈಗಳನ್ನು ಅರ್ಜುನದ ಗರಿಗಳನ್ನು ಹಿಡಿದುಕೊಂಡ್ರು. ಅವ್ರು ಏನ್ ಮಾಡಿದ್ರು? ಇದು ನೋಡಿ, ದೇವರಿಗೆ ಯಜ್ಞದ ಕುರಿಯಾದ ಆತನಿಗೇನೋ ನಮ್ಮ ರಕ್ಷಣೆ ಉಂಟಾದದಕ್ಕಾಗಿ, ಈ ರಕ್ಷಣೆಯ ಮಾರ್ಗದಲ್ಲಿ, ರಕ್ಷಣೆಯ ಜೀವಿತದಲ್ಲಿ ನಾವು ಪ್ರಪಂಚದಲ್ಲಿ ಬದುಕಿರುವ ಸಂದರ್ಭದಲ್ಲಿ, ಭೂಮಿಯಲ್ಲಿ ಬದುಕಿರುವ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಎಲ್ಲರಿಗೇನು ಒಳ್ಳೇದು ಮಾಡಿ, ಒಳ್ಳೆತನವನ್ನು ಮಾಡಿ, ದೇವರ ದಾರಿಯಲ್ಲಿ ದೇವರ ಮಾತಿನ ಪ್ರಕಾರ ನಡೆದ ಫಲವಾಗಿ ಪ್ರತ್ಯಾಶೆಯನ್ನು ನಮಗೆ ಕೊಟ್ಟಂದ ಆ ಒಂದು ಪರಲೋಕದಲ್ಲಿ ಇರೋದು ಫಲವನ್ನು ನಮಗಿರೋದ್ರಿಂದ ಏನಾಗಿದೆ, ನಾವು ಎಲ್ಲರೂ ಅಲ್ಲಿ ಅದಕ್ಕೋಸ್ಕರ ರಿಸಲ್ಟ್ಗೋಸ್ಕರ ನಾವು ಪರಲೋಕದಲ್ಲಿದ್ವಿ. ಆ ಪರಲೋಕದಲ್ಲಿ ಇರುವಾಗ ಏನಂತ ಹೇಳಿದೆ, ಇದೆಲ್ಲ ಈ ರಕ್ಷಣೆಯಿಂದ ಆಗಿರೋದು, ದೇವರ ರಕ್ಷಣೆಯಿಂದ ನಮಗೆ ಈ ಪರಲೋಕ ಬರಲಿಕ್ಕೆ ಸಾಧ್ಯ ಆಗಿರೋದು. ಅದಕ್ಕೆ ಏನದು ಎಂದು ಮಹಾ ಶಬ್ದದಿಂದ ಕೂಗಿದರು.
ಇನ್ನೊಂದ್ಸರಿ ಮೊದಲೇ ಇರೋದು ಕ್ಯಾಟಗರಿ ಯೋಧನೆ ಮಾಡಬೇಕು. ಮಹಾಸಮೂಹ ಎಣಿಸ್ಲಿಕ್ಕೆ ಆಗ್ಲಿಲ್ಲ. ಅದೇ ರೀತಿಯಲ್ಲಿ ಎಚ್ಚದ ಗುರಿಯಾತನ ಮುಂದೆ ನಿಂದಿರುವುದು ಕಂಡನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳು. ಅಂದ್ರೆ ಪ್ರಿಯರೇ, ಇಂಡಿಯಾದಲ್ಲಿ ಇರೋರು ಇದ್ದಾರೆ, ಅಮೆರಿಕದಲ್ಲಿ ಇರೋರು ಇದ್ದಾರೆ, ಕರ್ನಾಟಕದಲ್ಲಿ ಇರೋರು ಇದ್ದಾರೆ, ಹಾಗೆ ಇಡೀ ಪ್ರಪಂಚದ ಎಲ್ಲ ಕಡೆಯಿಂದಿರೋರು ಜನಾಂಗವನ್ನು ಅಲ್ಲಿ ಇದ್ದಾರೆ. ಯೇಸು ಕ್ರಿಸ್ತನಲ್ಲಿ ನಂಬಿ ಜೀವಮಾನದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸಿ, ಯಾರಿಗೇನು ದೋಷ ಮಾಡದೆ, ಯಾರಿಗೇನು ಮೋಸ ಮಾಡೋದಿಲ್ಲ, ಯಾರಿಗೇನು ತೊಂದರೆ ಕೊಡೋದಿಲ್ಲ, ನಾವು ಒಳ್ಳೆಯದನ್ನು ಮನಸ್ಸನ್ನು ಶರೀರವನ್ನು ಆತ್ಮನ ಶುದ್ಧವಾಗಿ ಕಾಪಾಡಿದಂತ ವ್ಯಕ್ತಿಗಳು ಇಲ್ಲಿರೋದು. ಇಲ್ಲಿ ನೋಡಿ ಇನ್ನೊಂದು, ಅಲ್ಲಿ 13ನೇ ವಾಕ್ಯ, 7ನೇ ಅಧ್ಯಾಯ 13ನೇ ವಾಕ್ಯ. ಇದನ್ನು ನೋಡಿ ಹ್ಮ್. ಹಿರಿಯರಲ್ಲಿ ಒಬ್ಬನು, ಹ್ಮ್. ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. 14. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಸಾಕು ಈ ಸಾಕು ಕಾರಣ ಇಲ್ಲಿ ಸಾಕು. ಇಲ್ಲಿ ನೋಡಿ, ಈ ವ್ಯಕ್ತಿಗಳು ಯಾರು ಅಂತ ಅಲ್ಲಿರುವ ಹಿರಿಯರಲ್ಲಿ ಒಬ್ರು ಹೇಳುವಾಗ, ಇವರು ಈ ರೀತಿಯಲ್ಲೆಲ್ಲ ಬಂದು ಇವರು ಯಾರು, ಇವ್ರಿಗೆ ಎಲ್ಲಿಂದ ಬಂದಿದ್ದಾರೆ, ಯಾಕಂದ್ರೆ ಎಣಿಸ್ಲಿಕ್ಕೂ ಆಗುತ್ತಲ್ಲ ಇಷ್ಟೊಂದು ಜನಾಂಗವನ್ನು ದೇವರ ಮುಂದೆ, ದೇವರ ಮಗನ ಮುಂದೆ ಹಿಂಗೆ ನಿಂತಿದಾರಲ್ಲ ಯಾರು ಅಂತ ಹೇಳುವಾಗ ಅದಕ್ಕೆ ಉತ್ತರ ನಿಮಗೆ ಗೊತ್ತಿದೆ. ಆದ್ರೆ ನೋಡಿ ಪ್ರಿಯರಲ್ಲಿ ನೋಡಿ, ಅನುಭವಿಸಿ ಇವರು ಮಹಾಹಿಂಸೆಯನ್ನು ನೋಡಿ, ಭೂಮಿಯಲ್ಲಿ ಕ್ರಿಸ್ತಿಯ ಜೀವನ ಅಂತ ಹೇಳ್ತಾರೋ ಸಾಧಾರಣ ವಿಷಯ ಅಲ್ಲ. ಅದರಲ್ಲಿ ಹಿಂಸೆಗಳು, ದುಃಖಗಳು, ಅನೇಕ ವಿಚಾರಗಳು ಇದರಲ್ಲಿ ಇರುತ್ತೆ. ಆದ್ರೆ ದೇವರು ಎಲ್ಲೂ ಕೈ ಬಿಡದಲ್ಲೇ ಕಾಪಾಡ್ತಾರೆ. ಇಲ್ಲಿ ನಾನೊಂದು ವಿಷಯ ಹೇಳ್ತೀನಿ, ಇಲ್ಲಿ ನೋಡಿ ಅದೆಲ್ಲ ಅನುಭವಿಸಿ ಆ ಮಹಾ ದುಃಖವನ್ನು, ತೊಂದರೆಗಳನ್ನು, ಅದು ಕುಟುಂಬದಲ್ಲಿರ್ಬೋದು, ಸಭೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಪರ್ಸನಲ್ ಲೈಫಲ್ಲಿ ಇರ್ಬೋದು, ಎಲ್ಲ ಅದನ್ನು ಇದೇ ತೊಂದರೆಗಳು ಇದ್ದೇ ಇರುತ್ತೆ ದೇವರ ಮಕ್ಕಳಿಗೆ. ಅದಿರುವ ಸಂದರ್ಭದಲ್ಲಿ ಅದೆಲ್ಲ ಅನುಭವಿಸಿ, ಇದೆಲ್ಲ ದೇವರು ನಮಗೆ ಇಲ್ಲಿರೋದು ಜಸ್ಟ್ ನಮಗೆ ಟೆಸ್ಟಿಂಗ್ ಡೋಸ್ ಅಷ್ಟೇ, ನಮಗಿರೋದು ಒಳ್ಳೆ ವಿಷಯಗಳು ಇನ್ನು ಮೇಲೆ ಇದೆ ಅಂತ ಹೇಳಿ ಅನುಭವಿಸಿ ಬಂದು ಯಜ್ಞದ ಕುರಿಯಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿರೋರು. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಅಂತ ಹೇಳುವಾಗ, ವಿಶುದ್ಧ ರಕ್ತದಲ್ಲಿ ಅಂತ ಹೇಳುವಾಗ, ಆ ಕರ್ತನಾದ ಯೇಸುಗೆ ಇವತ್ತು ಭಾನುವಾರ ನಾವೆಲ್ಲ ಸಭೆಯಲ್ಲಿ ಹೋಗಿ ಆರಾಧನೆ ಮುಗಿಸ್ಕೊಂಡ್ ಬಂದಿರೋರು, ಅಲ್ಲಿ ಈ ಆ ರಕ್ತದಿಂದ ನಮ್ಮನ್ನ ತೊಳೆದು, ನಮ್ಮ ಪಾಪಗಳನ್ನ ತೊಳೆದು, ನಮ್ಮ ನಿಲುವಂಗಿಗಳಂತ ಹೇಳುವಾಗ ಈ ಮುಖವಾಡೆಯು ಇದರಲ್ಲಿ ಇರೋದು ಬಾಕಿರೋಲ್ಲ, ನಮ್ಮ ಹೃದಯದಲ್ಲಿರೋದು ಆಲೋಚನೆಗಳು, ಅದು ಮುಖದಲ್ಲಿ ರಿಫ್ಲೆಕ್ಟ್, ಕಳೆದ ಸೆಷನ್ಸ್ ಎಲ್ಲ ನಾವು ನೋಡಿ ನಮ್ಮ ಹೃದಯದಲ್ಲಿ ಏನು ಆಲೋಚನೆಗಳು ಇರುತ್ತೋ ಅದು ನಮ್ಮ ಮುಖದಲ್ಲಿ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದುಃಖ, ಮರಣ, ಸಂಗಡ ಇದೆಲ್ಲವನ್ನು ನಮಗೋಸ್ಕರ ಅಂತ ತಿಳಿದ ವ್ಯಕ್ತಿಗಳಾಗಿ, ಆ ಯೇಸು ಕ್ರಿಸ್ತನ ರೊಟ್ಟಿದಾಶ್ವಾಸನ್ನು, ಆ ಗುರುತುಗಳನ್ನು ಭಕ್ಷಿಸುವಂತ ವ್ಯಕ್ತಿಗಳಾಗಿರುವಾಗ, ನಮ್ಮನ್ನೇ ಆ ರಕ್ತದಿಂದ, ಆ ಒಳ್ಳೆಯ ರಕ್ತದಿಂದ, ಆ ಶುದ್ಧ ರಕ್ತದಿಂದ ನಮ್ಮನ್ನ ತೊಳೆದು, ಹೃದಯವನ್ನು, ನಮ್ಮ ಪಾಪಗಳನ್ನು ತೊಳೆದು ಬಿಸಾಕಿರುವಂತ, ಅದೇನೇ ಇಲ್ಲಿ ಶುಭ್ರ ವಸ್ತ್ರ ಅಂತ ಹೇಳ್ತಾರದು, ಬಿಳಿ ನಿಲುವಂಗಿ ಅಂತ ಹೇಳುವಾಗ ಅದು ಹೇಳ್ತಾರೆ, ಒಂದು ಬಟ್ಟೆಯನ್ನ ಸಿಂಬಾಲಿಕ್ ಎಲ್ಲ ಹೇಳ್ತಾ ಇರೋದು. ಶುದ್ಧ ಹೃದಯದಿಂದ, ಶುದ್ಧ ಆತ್ಮನಿಂದ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಂಬಿ, ನಮಿಗೋಸ್ಕರ ಬಂದನು, ನಮಿಗೋಸ್ಕರ ಸತ್ತನು, ನಮಗೋಸ್ಕರ ಎದ್ದನೋ, ನಮಿಗೋಸ್ಕರ ಮತ್ತೊಮ್ಮೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರುವ ಆತನು ಅಂದ ಪೂರ್ಣ ಹೃದಯದಿಂದ ನಂಬಿರುವಂತ ವ್ಯಕ್ತಿಗಳು ಇಲ್ಲಿ ನಿಂದಿರುವುದು. ಅಲ್ಲಿ ನೋಡಿ, ಇಲ್ಲಿ ಆ ಕುರಿಯಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಅದಕ್ಕಿಂತ ಬರೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇದೆ. ಏನಂತ ಹೇಳಿದ್ರೆ, ಇವರು ಆ ಮಹಾ ಹಿಂಸೆಯನ್ನು ಭೂಮಿಯಲ್ಲಿರುವಂತ ಜೀವನದಲ್ಲಿ ಪ್ರಾಪಂಚಿಕ ಮನುಷ್ಯರ ಜೊತೆ ಪ್ರಾಪಂಚಿಕವಾಗಿರುವ ವಿಷಯಗಳಿರುವಾಗ ಅದರಲ್ಲಿ ಯಾವುದೂ ಮುಳುಗದೆ ಆ ಮಹಾ ಹಿಂಸೆಯನ್ನು, ಅದು ಕ್ರೈಸ್ತರಂದ ರೀತಿಯಲ್ಲಿ ಹಲವಾರು ಕಡೆಯಿಂದ ಹಲವಾರು ಹಿಂಸೆಗಳನ್ನು ಅನುಭವಿಸಿ ಬಂದಿರುವಂತ ವ್ಯಕ್ತಿಗಳು ನೋಡಿದಂತ 15ನೇ ವಾಕ್ಯ, ಅದೇ 7ನೇ ಅಧ್ಯಾಯ 15ನೇ ವಾಕ್ಯ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ಅದೇ ರೀತಿ 16ನೇ ವಾಕ್ಯ. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಝಳವಾದರೂ ಬಡಿಯುವುದಿಲ್ಲ. ಇಲ್ಲಿ ನೋಡಿ ಸಾಕು, ಇಲ್ಲಿ ನೋಡಿ, ಆಗಲೇ ಇದಕ್ಕಿಂತ ಮುಂಚೆ ಇದೇ ತರ ವಾಕ್ಯ ನಾವು ಎಸ್ಕೇಲ ಪ್ರವಾದನೆಯಲ್ಲಿ ಓದಿ, ಇಲ್ಲಿ ಪ್ರಕಟಣದಲ್ಲಿ ಹೇಳ್ತಾರೆ, ಈ ಕೊನೆ ಪುಸ್ತಕದಲ್ಲಿ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಇನ್ನು ಮೇಲೆ
ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದ್ರೂ ಯಾವ ಜಳವಾದ್ರೂ ಬಡಿಯುವುದಿಲ್ಲ ಅಂತ ಹೇಳುವಾಗ ಪ್ರಿಯರೇ, ಎರಡು ರೀತಿಯಲ್ಲಿ ನಾವು ಬೇಕಾದ್ರೆ ತಳುವುದು. ಎಸೆಗೇಲ್ ಪ್ರಾರ್ಥನಾ ಗ್ರಂಥಿಯಲ್ಲಿ ಇಸ್ರೇಲ್ ಜನಾಂಗಕ್ಕೋಸ್ಕರ ನಿಮ್ಮನ್ನ ಕಾದು ಕಾಪಾಡ್ತಾರೆ ಅಂತ ಹೇಳಿದ್ರು ನಿಜ. ಅದೇ ರೀತಿಯಲ್ಲಿ ಅವ್ರನ್ನೇ ಐಗುಪ್ತ ದೇಶದಿಂದ ಕರ್ಕೊಂಡ್ಬರುವಾಗ ರಾತ್ರಿ ದೀಪಸ್ತಂಭವಾಗಿಯೇನೋ ಹಗಲೊತ್ತು ಮೇಘಸ್ತಂಭವಾಗಿನೂ ಅವ್ರು ಕಾಪಾಡ್ಕೊಂಡು ಬಂದಿದ್ದಾರೆ. ನಿಜವಾಗಿ ದೇವ್ರಿಗೆ ಹೇಳೋದು ವಿಷಯ ಅಲ್ಲಿ ಮಾಡಿದ್ದಾರೆ. ಅದರ ಪ್ರಿಯರು, ಈ ಕಾಲಮಾನದಲ್ಲಿ ವಿಶ್ವಾಸಿಗಳಾಗಿರುವ ನಮ್ಮ ಜೀವನದಲ್ಲಿ ನಮಗೆ ಈ ಒಂದು ಬಾಯಾರಿಕೆ ಇಲ್ಲಾಂದ್ರೆ ಈ ಹಸುವೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಗೊತ್ತಾ, ನಾನು ಹೇಳಿದಾಗಲೇ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ, ನೀವು ಇಲ್ಲಿ ಎಲ್ಲವರನ್ನು ಪರಲೋಕದಲ್ಲಿ ಇದ್ರ ಆ ಯೇಸು ಕ್ರಿಸ್ತನ ಮುಂದೆ, ತಂದೆಯಾದ ಯೆಹೋವ ದೇವರ ಮುಂದೆ ನಾವು ನಿಂತಿರೋದು ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿ ಭೂಮಿಯಲ್ಲಿ ಮಾಡಿದಂತ ಕೆಲವೊಂದು ಕಾರ್ಯಗಳಿಂದೇನೆ ನಾವು ಅಲ್ಲಿ ನಿಲ್ಲಕ್ಕೆ ಆಗಿರೋದು. ಅಲ್ಲಿ ನಿಂದ ಆದ ಮೇಲೆ ಸೆಕೆಂಡ್ರಿ ಅಂತ ಹೇಳ್ತಾನಲ್ಲ, ನಿಂದ ಆದ್ಮೇಲೆ ಹೇಳ್ತಾರೆ ಇನ್ನು ಮೇಲೆ, ಇದು ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾ ಇರೋದು, ಇನ್ನು ಮೇಲೆ ಅವರಿಗೆ ಹಸುವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದ್ರೂ ಯಾವ ಝಳವಾದ್ರೂ ಬಡಿಯುವುದಿಲ್ಲ ಅಂತ ಹೇಳುವಂತ ವಿಷಯ. ಪ್ರಕಟಣೆ ಪುಸ್ತಕ ಯಾವುದ್ರ ಬಗ್ಗೆ ಹೇಳ್ತಾರದೆಲ್ಲ ನಿಮಗೆ ಗೊತ್ತಿರೋದು. ನಾನು ಅದಕ್ಕೆ ತುಂಬಾ ಎಕ್ಸ್ಪ್ಲೈನ್ ಏನು ಮಾಡಬೇಕಾಗಿಲ್ಲ. 17ನೇ ವಾಕ್ಯ ಒಂದ್ಸರಿ ಓದಿ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಇಲ್ಲಿ ನಾವು ಮೊದಲನೇದಾಗಿ ನಾವು ಇವತ್ತು ಓದಲಿಕ್ಕೆ ಶುರು ಮಾಡಿರೋದು ಯಾವುದು ಹೇಳಿ, ಆ ಕುರುಬನನ್ನು ಯಾವ ರೀತಿಯಲ್ಲಿ 23:2 ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರ ಮಾಡುತ್ತಾನೆ ಅಂತ ಹೇಳಿದ ಪ್ರಿಯರೇ. ಇಲ್ಲಿ ಪರಲೋಕದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾ ಇರೋದು ಪರಲೋಕದಲ್ಲಿ ವಿಶುದ್ಧರಾಗಿ ಅಲ್ಲಿ ಸೇರುವಂತ ನಿಮ್ಮನ್ನೆಲ್ಲವರನ್ನು ಇದೇ ರೀತಿಯಲ್ಲಿ ನೋಡಿ, ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು, ಅದು ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಕುರುಬನಾಗಿದ್ದು, ಕಳೆದ ಭಾಗದಲ್ಲಿ ನಾವು ನೋಡಿ ಒಳ್ಳೆ ಕುರುಬನು ನಾನು, ಐ ಆಮ್ ದ ಗುಡ್ ಶೆಪರ್ಡ್. ಯಾಕೆಂತ ಹೇಳಿದ್ರೆ ನನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೇನು ನಾನು ಸಿದ್ಧನಾಗಿದ್ದೇನೆ, ರೆಡಿ ಆಗಿದ್ದೇನೆ. ಹೇಳಿದ ಪ್ರಕಾರವೇನೆ ನಮ್ಮನ್ನೆಲ್ಲ ಕಾಪಾಡ್ಲಿಕ್ಕೋಸ್ಕರ ಸ್ವಂತ ಪ್ರಾಣವನ್ನು ಆ ಕಲ್ವಾರಿ ಶಿಲುಬೆ ಮೇಲೆ ಕೊಟ್ಟು ತೋರಿಸಿದಂತ, ಮಾದರಿಯಾಗಿ ತೋರಿಸಿದಂತ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಪರಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅವರಿಗೆ ಕುರುಬನಾಗಿದ್ದು ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ, ದೇವರವರ ಕಣ್ಣೀರೆಲ್ಲ ಒರೆಸಿ ಬಿಡುವನು ಅಂತ ಹೇಳಿದ್ರು. ಇನ್ನು ಕಣ್ಣೀರಿಲ್ಲ, ದುಃಖವಿಲ್ಲ, ಅಸಮಾಧಾನ ಇಲ್ಲ, ಅಸಂತೋಷ ಇಲ್ಲ, ರೋಗಗಳಿಲ್ಲ, ಅನಾರೋಗ್ಯ ಅವಸ್ಥೆಗಳಿಲ್ಲ, ಜಗಳಗಳಿಲ್ಲ, ಯಾವುದೂ ಇಲ್ಲದಲ್ಲಿರುವಂತ ಸಮಾಧಾನದ ಸಂತೋಷದ ಜೀವನ ನಮ್ಮ ದೇವರ ಜೊತೆ. ಅದೇ ಪ್ರಕಟಣೆ 21ನೇ ಅಧ್ಯಾಯ 7ನೇ ವಾಕ್ಯ, 21:7. ಪ್ರಕಟಣೆ 21 ನಾನೇ ಓದ್ತೇನೆ. 7. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವೆನು. ಪ್ರಿಯರ, ಇಲ್ಲಿ ಹೇಳುವುದೊಂದು ವಿಷಯ ನೋಡಿ, 21ನೇ ಅಧ್ಯಾಯದಲ್ಲಿ ಕೊನೆ ಭಾಗದಲ್ಲಿ ಹೇಳುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಜಯ ಹೊಂದುವನು ಅಂತ ಹೇಳುವಾಗ ಪ್ರಿಯರೇ, ಭೂಮಿಯಲ್ಲಿ ಎಲ್ಲಾ ರೀತಿಯಲ್ಲಿ ದೇವರಿಗೆ ಇಷ್ಟವಾಗಿರೋದಂತ ಕಾರ್ಯಗಳು ಮಾಡಿ ದೇವರ ವಾಕ್ಯದ ಅಡಿಯಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಅವನ ಜೀವನಮಾನದಲ್ಲಿ ಅವನು ಸಾಯುವ ತನಕ ಅವನು ಮಾಡಿದಂತ ಎಲ್ಲ ಕಾರ್ಯಗಳು ನೋಡುವಾಗ ಅವನು ದೇವರ ಹಿತಾನುಸಾರಿಯಾಗಿ ಜೀವಿಸಿದ್ರೆ ಅವನೇನಾಗುತ್ತೆ ಹೇಳಿದ್ರೆ, ಈ ಪ್ರಾಪಂಚಿಕವಾಗಿ ಎಲ್ಲ ಪಾಪಗಳಿಂದ ಜಯ ಹೊಂದಿ ಪರಲೋಕದಲ್ಲಿದ್ದ ಜೀವನಿಗೆ ಅವನಿಗೆ ಹಕ್ಕು ಸಿಗುತ್ತೆ. ಆ ರೀತಿಯಲ್ಲಿ ಜಯ ಹೊಂದುವನು, ಪಾಪದ ಮೇಲೆ ಜಯ ಹೊಂದಿರೋದು, ಪ್ರಾಪಂಚಿಕವಾಗಿರೋದು ಬೇರೆ ವಿಷಯಗಳ ಮೇಲೆ ಜಯ ಹೊಂದಿರೋದು, ಪ್ರಾಪಂಚಿಕವಾಗಿರೋದು ಹಲವಾರು ಬೇರೆ ಬೇರೆ ಸಂಗತಿಗಳಿರುತ್ತೆ, ಅದರ ಮೇಲೆ ಎಲ್ಲ ಜಯ ಹೊಂದಿ, ಇದು ಯಾವುದನ್ನು ಅಲ್ಲ, ಮನುಷ್ಯನು ಬರೀ ರೊಟ್ಟಿಗೆಯಿಂದ ಮಾತ್ರ ಅಲ್ಲ ಜೀವಿಸ್ತಾ ಇರೋದು, ದೇವರ ಬಾಯಿಂದ ಹೊರಡೋದು ಪ್ರತಿಯೊಂದು ಮಾತಿನಿಂದ ಜೀವಿಸ್ತಾ ಇರೋದಂತ ಪ್ರೂವ್ ಮಾಡಿ ಆ ಜಯ ಹೊಂದುವವನು ಯಾವುದಕ್ಕೆ ಆಗಲೇ ಹೇಳಿದೆಯಲ್ಲ, ಆ ಸಿಂಹಾಸನದ ಮುಂದೆ, ಆ ಕುರುಬನ ಮುಂದೆ ಬಿಳಿ ವಸ್ತ್ರಧಾರಿಯಾಗಿ ನಿಂತುಕೊಂಡು ದೇವರಿಗೆ ಸ್ತೋತ್ರ ಹೇಳಿ, ರಕ್ಷಣೆಗೋಸ್ಕರ ಸ್ತೋತ್ರವನ್ನು ಹೇಳಿ, ಮುಂದಿನ ಇಲ್ಲ ಏನಾಗುತ್ತೆ ಹೇಳಿ, ಅವರಿಗೆ ಕುರುಬನಾಗಿದ್ದು ಜೀವ ಜಲದ ಹೊರತೆಗಳಿಗೆ ಬಳಿಗೆ ನಡೆಸುತ್ತಾನೆ,
ದೇವರವರ ಕಣ್ಣೀರೆಲ್ಲ ಒರೆಸ್ತಾನೆ ಹೇಳುವಾಗ ಅದು ಯಾರಿಗೆ ಇವುಗಳೆಲ್ಲ ಸಿಗ್ಬೇಕು ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಜೀವಮಾನದಲ್ಲಿ ಜಯ ಹೊಂದಬೇಕು, ಪಾಪಗಳನ್ನು ಜಯಿಸಬೇಕು. ಇವುಗಳಿಗೆ ಬಾಧ್ಯನಾಗುವನು ನಾನು ಅವನಿಗೋ ಅವಳಿಗೋ ಯಾರಿಗಾದ್ರೂ ನಾನು ಯಾರಾಗಿರ್ತೀನ, ದೇವರ ವಾಕ್ಯ ಹೇಳ್ತಾ ಇರೋದು ದೇವರಾಗಿರುವೇನೋ. ಅವಾಗ ನಾವೆಲ್ಲ ಯಾರಾಗಿರುತ್ತೆ ಹೇಳಿ, ಅವನು ನನಗೆ ಮಗನಾಗಿ ಮಗಳಾಗಿರುವನು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಮ್ಮ ಜೀವನದಲ್ಲಿ ಎಷ್ಟೋ ದುಃಖಗಳಿರ್ಬೋದು, ಸಂಗಡಗಳಿರ್ಬೋದು, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿರೋದನ್ನ ಈಗ ನಾನು ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡೋಗಿದ್ದೇನೆ, ಸೀದಾ ಮತ್ತೆ ವಾಪಸ್ ಭೂಮಿಗೆ ಕರ್ಕೊಂಡ್ಬರ್ತಾ ಇದ್ದೇನೆ. ಎಲ್ಲರೂ ಭೂಮಿ ಬನ್ನಿ. ಬಂದಾದ್ಮೇಲೆ ನಾವು ಇರುವಂಥ ಸಿಚುವೇಶನ್, ಮನೆಗಳಲ್ಲಿ ಇರ್ಬೋದು, ಎಲ್ಲಿ ನಾವು ಇದ್ರು ನಮ್ಮ ಸ್ಥಿತಿಯನ್ನು, ನಮ್ಮ ಅವಸ್ಥೆಯನ್ನು, ದೇವರ ಪ್ರೀತಿಯನ್ನು ಇಲ್ಲಿ ತನಕ ನಮಗೆ ಅನುಭವಿಸ್ಲಿಕ್ಕೆ ಆಗಿದೆಯಾ? ಆ ದೇವರ ಕರುಣೆಯನ್ನು ಅನುಭವಿಸ್ಲಿಕ್ಕೆ ಆಗಿದೆಯಾ? ಆ ದೇವರು ನಮ್ಮ ಕುರುಬನಾಗಿ ನಮ್ಮ ಜೀವನದಲ್ಲಿ ಆಯ್ಕೆ ಮಾಡಿದಿನ? ಆ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸ್ತಾ ಇದ್ದೀನ? ಆ ಪರಲೋಕದಲ್ಲಿರುವಂಥ ದೇವರಿಗೆ ಆರಾಧನೆ ಮಾಡಲಿಕ್ಕೆ ನಾನು ಅಲ್ಲಿಗೆ ಹೋಗಲಿಕ್ಕೆ ಸಿದ್ಧತೆ ನನಗೆ ಇದೆಯಾ? ನಾನು ಯಾವ ರೀತಿಯಲ್ಲಿ ನನ್ನನ್ನು ಸಿದ್ಧ ಮಾಡ್ಕೊಬೇಕು? ಇದೆಲ್ಲ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಬಂದು ಆ ಬಿಳಿ ವಸ್ತ್ರದಂದೆ ಅಲ್ಲಿ ಆ ಬಿಳಿ ವಸ್ತ್ರಧಾರಿಯಾಗಿ ದೇವರ ಮುಂದೆ, ದೇವರು ಇಷ್ಟಪಟ್ಟ ಜನಾಂಗವಾಗಿ ಆ ದೇವರು ಏನಂತ ಹೇಳಿದೆ, ಇನ್ನು ಮೇಲೆ ಅವರಿಗೆ ಹಸುವೇ ಇಲ್ಲ, ಬಾಯಾರಿಕೆನೂ ಆಗಲ್ಲ. 27ನೇ ವಾಕ್ಯದ 17ನೇ ವಾಕ್ಯದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಜೀವ ಜಲ ಇರೋದ ಕಡೆಗೇನೆ ಕರ್ಕೊಂಡೋಗಿ ನಾನು ಬಿಡ್ತೀನಿ, ಅವ್ರು ಇನ್ನೇನು ಚಿಂತೆ ಮಾಡಬೇಕಾಗಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಮ್ಮ ಜೀವನದಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳು ಎಲ್ಲ ಇರ್ಬೋದು. ಅದನ್ನು ನಮ್ಮನ್ನು ಪ್ರೀತಿ ಮಾಡುವಂತ, ನಮ್ಮನ್ನು ನಟಿಸುವಂತ ನಮಗೆ ಒಂದು ದೇವರಿದ್ದಾರೆ. ನಮಗೆ ಒಂದು ಒಳ್ಳೆ ಕುರುಬನಾಗಿ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ನಮಗೆ ಆಗಾಗ ನಮಗೆ ಏನು ಚಿಂತಿಸಬೇಕು, ಏನು ಯೋಧನೆ ಮಾಡಬೇಕು, ಏನು ಮಾತಾಡಬೇಕು ಅಂತ ಹೇಳಿಕೊಡುವಂತ ಪವಿತ್ರಾತ್ಮನು ನಮ್ಮ ಜೊತೆ ಇದ್ದಾರೆ. ಹಾಗಿರುವಾಗ ಪ್ರಿಯರೇ, ಮುಂದಿನ ಜೀವನದಲ್ಲಿ ನಮಗೆ ನಮ್ಮ ದೇವರ ಕಡೆಗೆ, ನಮ್ಮ ದೇವರ ವಾಕ್ಯದ ಕಡೆಗೆ ಹೆಚ್ಚಾಗಿ ಗಮನ ಇಟ್ಟುಬಿಟ್ಟು ಆ ಪರಲೋಕದಲ್ಲಿ ಮಾತ್ರ ನಮ್ಮ ಗುರಿಯನ್ನು ಇಟ್ಬಿಟ್ಟು ಮುಂದಿನ ದಿವಸಗಳಲ್ಲಿ ಜೀವಿಸುವ ಹಾಗೆ ನನ್ನನ್ನು, ನಿಮ್ಮನ್ನು ಎಲ್ಲವನ್ನೂ ದೇವರ ಆಶೀರ್ವದಿಸಲಿ. ಈ 23ನೇ ಕೀರ್ತನ ಪ್ರಕಾರ ಇರೋದಂಥ 3ನೇ ಅನುಗ್ರಹ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಕಾದು ಕಾಪಾಡಿ ನಮಗೆ ಬೇಕಾಗಿರೋದೆಲ್ಲ ಒದಗಿಸಿ ನಮ್ಮನ್ನೇ ಆ ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಆಸೆಯಲ್ಲಿ ನಮ್ಮನ್ನೇ ಕಾದು ಕಾಪಾಡುವಂಥ ದೇವರು. ಸೊ ಮುಂದಿನ ದಿವಸಗಳಲ್ಲಿ ಒಂದು ವಿಶುದ್ಧ ಜೀವನವನ್ನು ನಾವು ನಡೆಸಲಿಕ್ಕೆ ನಮ್ಮನ್ನೆಲ್ಲರೂ ದೇವರು ಅನುಗ್ರಹಿಸಲಿ.